ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಶಿವರಾತ್ರಿ ಹಬ್ಬದ ದಿನ ಬೇಗ ಎದ್ದು ಮನೆಯೆಲ್ಲ ಒರೆಸಿ, ಬಾಕ್ಲೆಲ್ಲ ಒರೆಸಿ, ರಂಗೋಲಿ ಬಿಟ್ಟು ದೇವ್ರ ಮನೆಯೆಲ್ಲ ರೆಡಿ ಮಾಡ್ಕೊಂಡು ಫಸ್ಟ್ ದೇವ್ರ ಮನೆ ಪೂಜೆ ಮಾಡೋಣ ಅಂತೇಳಿ ದೇವ್ರ ಮನೆ ಪೂಜೆ ಮಾಡ್ಕೊಂಡೆ. ಆಮೇಲಿಂದ ಇವತ್ತು ಉಪ್ಪಿಟ್ಟು ಮಾಡೋಣ ಅಂತೇಳಿ, ಶಿವರಾತ್ರಿ ಹಬ್ಬ ಆಗಿದ ಕಾರಣ ಇವತ್ತು ಉಪ್ಪಿಟ್ಟು ಮಾಡ್ಬೇಕಿತ್ತಲ್ಲ ಅಂತೇಳಿ ಉಪ್ಪಿಟ್ಟು ಕೇಸರಿಬಾತ್ ಮಾಡೋಣ ಅಂತ ಫಸ್ಟ್ ಉಪ್ಪಿಟ್ಟು ಕೇಸರಿಬಾತ್ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಹಾಯ್ ಫ್ರೆಂಡ್ಸ್, ನಾನು ಉಪ್ಪಿಟ್ಟು ಎಲ್ಲ ಮಾಡಿ ಎಲ್ಲ ಆಯಿತು. ಮತ್ತು ಕೇಸರಿಬಾತು ಅದು ಎಲ್ಲ ರೆಡಿ ಆಯಿತು. ಕೇಸರಿಬಾತು ಉಪ್ಪಿಟ್ಟೆಲ್ಲ ಮಾಡಿ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೋದ್ವಿ. ಅಲ್ಲಂತೂ ತುಂಬ ರಶ್ ಇತ್ತು. ನಾವು ಲೈನಲ್ಲಿ ನಿಂತು ನಿಂತು ಸಾಕಾಗೋಯ್ತು ನಮಗಂತೂ. ಅದರಲ್ಲಿ ಬೇರೆ ನನ್ನ ಮಗ ಬೇರೆ ಅಳ್ತಾನೆ ಇದ್ದ, ಎತ್ಕೋ ನಂಗೆ ಸುಸ್ತಾಯ್ತೈತಿ ಅಂತೇಳಿ. ನಮ್ಮ ಮನೆಯವ್ರಿಗೂ ಹೇಳೋನು ಎತ್ಕೋ ಅಂತ, ನನಗೂ ಹೇಳೋನು. ನಿಲ್ಕೊಳಕ್ಕಾಯ್ತಿರ್ಲಿಲ್ಲ ಅಂತೇಳಿ ಅವನು ತಿಂದಿರಲಿಲ್ಲ, ಹಂಗೆ ಕರ್ಕೊಂಡು ಹೋಗಿದ್ವಿ. ಪಾಪ ಅವನು ಹೊಟ್ಟೆ ಬೇರೆ ಹಸಿದಿತ್ತು, ಅದಕ್ಕೆ ಅವನು ಏನಾರ ಕೊಡ್ಸು ಅಂತಿದ್ದ. ಆಮೇಲೆ ಅವನೇ 10 ರೂಪಾಯಿ ಕೊಡು ಪಪ್ಪ ಅಂತ ಹೇಳ್ದ. ಆಗ ನಮ್ಮ ಮನೆಯವರು 10 ರೂಪಾಯಿ ಕೊಟ್ಟರು. ಹಂಗೆ ಅವನ್ನ ಗಾಡಿ ಮೇಲೆ ಕೂರಿಸಿದ್ವಿ, ಸುಸ್ತಾಗುತ್ತೆ ಅಂತಿದ್ದ ಅಂತೇಳಿ. ಅಲ್ಲೇ ಯಾರ್ದಾದ್ರೂ ಗಾಡಿಗಳು ಇರ್ತಿದ್ವಲ್ಲ, ನಿಲ್ಸಿದ್ರು, ಅವ್ರ ಗಾಡಿ ಮೇಲೆ ಕೂರಿಸ್ತಿದ್ವಿ. ಅಲ್ಲಿ ಮುಂದೆ ಬಂದ್ಮೇಲೆ ಎತ್ಕೊಂತೀವಿ ಅಂತೇಳಿ. ನಮಗಂತೂ ಲೈನಲ್ಲಿ ನಿಂತು ನಿಂತು ಸಾಕಾಗೋಗೋದು. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು, ಕಾಲು ಬೇರೆ ಸುಡ್ತಿತ್ತು. ಸ್ಲಿಪ್ಪರ್ ಹಾಕೊಂಡು ಹೋಗಿರಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿದ್ವಲ್ಲ ಅಂತೇಳಿ. ಮತ್ತು ನಾವು ಲೈನಲ್ಲಿ ಬರೋದಕ್ಕಾಗಲ್ಲ, ಅವನಿಗೆ ಸುಸ್ತಾಗುತ್ತೆ ಅಂತೇಳಿ ನನ್ನ ಮಗನ ಅಲ್ಲೇ ಬೈಕ್ ಮೇಲೆ ನಮ್ಮ ಮನೆಯವ್ರು ಮೊಬೈಲ್ ಕೊಟ್ಟು ಕೂರಿಸಿದ್ವಿ. ಕಾರ್ಟೂನ್ ನೋಡ್ಕೊಂಡು ಎಲ್ಲೇ ಕೂತಿರು ಅಂತೇಳಿ ನಾನು ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇದ್ದೆ, ಏನು ಮಾಡ್ತಾ ಇದೀಯಾ ಚಿನ್ನು, ಅಲ್ಲೇ ಇದೆಯಾ, ಅಲ್ಲೇ ಇರು, ನಾವು ಬರ್ತೀವಿ, ಆಮೇಲೆ ಕರ್ಕೊಂಡು ಹೋಗ್ತೀವಿ ಒಳಗಡೆ ಹೋಗೋಣಾಗ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಅವ್ನು ಅಲ್ಲೇ ಇದ್ದ. ಮತ್ತು ಆಮೇಲೆ ಅವನ್ನ ಕರ್ಕೊಂಡು ಹಂಗೆ ಬಂದ್ವಿ ಒಳಗಡೆ ಹೋಗೋಕ್ಕೆ ಅಂದ್ಬಿಟ್ಟು. ಹೋಗೋಣಾಗ ನಮ್ಮನೆ ಫೋಟೋ ತೆಗಿತಾ ಇದ್ದೀನಿ ಅಂದ್ಕೊಂಡಿದ್ರು. ನಾನು ಹಂಗೆ ವಿಡಿಯೋ ಮಾಡ್ಕೊಂಡೆ, ನನ್ನ ಮಗಂದು ನಮ್ಮ ಮನೆಯವ್ರದ್ದು. ಹಂಗೆ ಒಳಗಡೆ ಬಿಟ್ಟರು, ಒಳಗಡೆ ಹೋದ್ವಿ. ಹಾಗೆ ನಮ್ಮನ್ನ ಹಂಗೆ ಡೈರೆಕ್ಟ್ ಹೋಗಿ ಅಂತ ಹೇಳಿದ್ರು. ನಾವು ಹೆಂಗೋ ಒಳ್ಳೇದೇ ಆಯಿತು ಅಂತೇಳಿ ನಮ್ಮದು ಬೇಗನೆ ದರ್ಶನ ಆಯಿತು. ನಮ್ಮ ಡೈರೆಕ್ಟ್ ಬಿಟ್ಬಿಟ್ರು. ಆವಾಗ ಹೋಗಿ ಒಳಗಡೆ ಹೋದ್ವಿ. ಹಾಗೆ ದೇವ್ರನ್ನ ಕೈ ಮುಕ್ಕೊಂಡು ಹಾಗೆ ನಾನು ಒಂದು ವಿಡಿಯೋ ಮಾಡಿಕೊಂಡು ಬಂದೆ. ಹಂಗೆ ಇಲ್ಲಿ ಗಣೇಶನ ಕೈ ಮುಕ್ಕೊಂಡು ಹಂಗೆ ಹೋದ್ವಿ. ಮತ್ತು ಆ ಕಡೆ ನಮಗಂತೂ ಇವತ್ತು ಸಿಕ್ಕಾಪಟ್ಟೆ ಜನ. ಇವತ್ತು ಬೇರೆ ಸಂಡೇ ಇದ್ದ ಕಾರಣ ಎಲ್ಲರೂ ಬಂದ್ಬಿಟ್ಟಿದ್ರು. ಎಲ್ಲ ರಜೆ ಇತ್ತು ಅಂತೇಳಿ ಎಲ್ಲರೂ ಬಂದಿದ್ರು. ಹಂಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು. ಯಾವಾಗಲೂ ಸಾಯಂಕಾಲ ರಶ್ ಇರುತ್ತೆ ಅಂದ್ಕೊಂಡು ನಾವು ಬೆಳಿಗ್ಗೆ ಹೋಗೋಣ ಅಂತ ಹೋದ್ವಿ. ಅದ್ರಲ್ಲಿ ನೋಡೋ ಸಿಕ್ಕಾಪಟ್ಟೆ ರಶ್ ಇತ್ತು. ಮತ್ತು ಹಂಗೆ ಮಂಗಳಾರತಿ ತೊಗೊಂಡು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ. ದೇವ್ರದ್ದು ಅವ್ರು ಮಾಡಬೇಡಿ ಅಂತಿದ್ರು, ಇವತ್ತು ಟೈಮ್ ಇಲ್ಲ, ರಶ್ ಐತಿ ನಡೀರಿ ಅಂತ.
ನಾವು ವಿಡಿಯೋ ತಗೊಂಡೆ. ಹಂಗೆ ಗಣೇಶನ ಕೈ ಮುಕ್ಕೊಂಡು ಹಂಗೆ ಹೂವು ಕೊಟ್ಟಿದ್ರು, ಇಸ್ಕೊಂಡು ತೀರ್ಥ ಕೊಟ್ಟಿದ್ರು, ಅದು ಇಸ್ಕೊಂಡು ಹಂಗೆ ನವಗ್ರಹಕ್ಕೆಲ್ಲ ಹಂಗೆ ಸುತ್ಕೊಂಡು ಹಂಗೆ ಬಂದು ವಿಡಿಯೋ ಮಾಡ್ಕೊಂಡೆ. ಮತ್ತು ಹಂಗೆ ನಾನು ನಮ್ಮನೆಯವ್ರು ಇಬ್ಬರು ಒಂದು 2 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳಿದೆ. ಸರಿ ಅಂತ ಅಂದರು. ಹಂಗೆ ಕೂತಿದ್ವಿ ಒಂದು 2 ನಿಮಿಷ. ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಂತೇಳಿ ಆಮೇಲಿಂದ ಹೋದ್ವಿ. ಹಂಗೆ ಪ್ರಸಾದ ಕೊಡ್ತಿದ್ರು, ಅದು ಇಸ್ಕೊಂಡು ನನ್ನ ಮಗ ಆಟೆ ಸಾಮಾನು ಬೇಕು ಅಂತಿದ್ದ, ಅವನಿಗೂ ಆಟೆ ಸಾಮಾನು ತಗೊಟ್ವಿ. ಹಂಗೆ ಆಟೆ ಸಾಮಾನು ತಗೊಟ್ಬಿಟ್ಟು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.